ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು PM-KISAN KYC ಮತ್ತು ಫಾರ್ಮರ್ ಕನ್ಸೆಂಟ್ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನೀವು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಫ್ರೂಟ್ಸ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮಗೆ ಇಲ್ಲಿ ಫ್ರೂಟ್ಸ್ ಲಾಗಿನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಸಿಟಿಸನ್ ಲಾಗಿನ್ಗೆ ಹೋಗಬೇಕು. ಫ್ರೂಟ್ಸ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ ಸಿಗುತ್ತೆ. ಈಗ ಲಾಗಿನ್ ಇರುತ್ತೆ ಸ್ವಲ್ಪ ಜನಕ್ಕೆ, ಇಲ್ಲದವರು ಸಿಟಿಸನ್ ಲಾಗಿನಲ್ಲಿ ಮಾಡ್ಬೋದು. ಸಿಟಿಸನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನ್ಯೂ ರಿಜಿಸ್ಟರ್ ಅಂತ ಇರುತ್ತೆ. ಆಲ್ಮೋಸ್ಟ್ 90% ಫಾರ್ಮರ್ಸ್ದು ರಿಜಿಸ್ಟರ್ ಆಗಿರಲ್ಲ. ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಬೇಕು. ರಿಜಿಸ್ಟರ್ ಆಗಿದ್ರೆ ಇಲ್ಲಿ ರೀಸೆಟ್ ಪಾಸ್ವರ್ಡ್ ಇರುತ್ತೆ. ರೀಸೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಮೊಬೈಲ್ ನಂಬರ್ ಹಾಕಿದರೆ OTP ಬರುತ್ತೆ. ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಿಕೊಂಡು ಲಾಗಿನ್ ಆಗ್ಬೋದು. ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅವ್ರದ್ದು ಆಧಾರ್ ನಂಬರ್ ಕೇಳುತ್ತೆ. ಫಾರ್ಮರ್ದು ಅವ್ರದ್ದು ಆಧಾರ್ ನಂಬರ್ನ ಇಲ್ಲಿ ಟೈಪ್ ಮಾಡಿ. ಆಧಾರ್ ನಂಬರ್ ಹಾಕಿದ ಮೇಲೆ OTP ಸೆಂಡ್ ಮಾಡಿ. OTP ಬರುತ್ತೆ. OTPನ ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ. ಇವಾಗ ಇಲ್ಲಿ ಫಾರ್ಮರ್ದು ಆಧಾರ್ ಕಾರ್ಡ್ ಮೇಲೆ ಯಾವ ನಂಬರ್ ಇರುತ್ತೆ ಆ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು, ಮೊಬೈಲ್ ನಂಬರು. ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಇಲ್ಲಿ OTP ಬರುತ್ತೆ. OTPನ ನೀವು ಮತ್ತೆ ಎಂಟರ್ ಮಾಡಬೇಕು. ನೀವು ಯಾವ ನಂಬರ್ನ ಹಾಕಿರ್ತೀರಲ್ಲ ಆ ನಂಬರ್ಗೆ OTP ಬರುತ್ತೆ. OTP ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಇವಾಗ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ನ್ಯೂ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕು. ಇಲ್ಲಿ ಯಾವುದಾದ್ರೂ ಪಾಸ್ವರ್ಡ್ನ ಕೊಟ್ಕೊಳ್ಳಿ. ಆ ಪಾಸ್ವರ್ಡು ನಿಮಗೆ ನೆನಪಿರಬೇಕು. ಸಬ್ಮಿಟ್ ಕೊಡಿ. ಇವಾಗ ಮತ್ತೆ ಲಾಗಿನ್ ಪೇಜಿಗೆ ಹೋಗುತ್ತೆ. ಇಲ್ಲಿ ಟೇಕ್ ಮೀ ಟು ಲಾಗಿನ್ ಪೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಲ್ಲಿ ಮೊಬೈಲ್ ನಂಬರ್ ಹಾಕಿದ್ರಲ್ಲ ಸೇಮ್ ಅದೇ ಮೊಬೈಲ್ ನಂಬರ್ ಹಾಕಬೇಕು. ಪಾಸ್ವರ್ಡ್ ಏನು ಕೊಟ್ಟಿದ್ರಿ ಪಾಸ್ವರ್ಡ್ ಹಾಕಬೇಕು. ಕ್ಯಾಪ್ಚರ್ ಕೋಡ್ ಹಾಕಬೇಕು. ಸಬ್ಮಿಟ್ ಕೊಡಬೇಕು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ. ಮತ್ತೆ OTPನ ಎಂಟರ್ ಮಾಡಿ. ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ. ಇವಾಗ ಇಲ್ಲಿ ಮಾಡಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ಫಾರ್ಮರ್ ಕನ್ಸೆಂಟು ಅದನ್ನು ಮೇಲೆ ಕ್ಲಿಕ್ ಮಾಡಬೇಕು. ನೀವು ಫಸ್ಟು KYC ಮಾಡಬಾರ್ದು. ಫಾರ್ಮರ್ ಕನ್ಸೆಂಟ್ ಆದಮೇಲೆ KYCನ ಮಾಡಬೇಕು. ಈ ಎರಡನ್ನೂ ಮಾಡಬೇಕು. ನೀವು ಬರೀ KYCನ ಮಾಡಿದರೆ ಈ ಅರ್ಜಿ ಪೂರ್ಣ ಆಗೋದಿಲ್ಲ. ಫಾರ್ಮರ್ ಕನ್ಸೆಂಟ್ ಏನು ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಕೊಡಿ. ಇವಾಗ ಮತ್ತೆ ಆ ಫಾರ್ಮರ್ದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೆಂಡ್ OTP ಕೊಡಿ. OTP ಬರುತ್ತೆ. OTPನ ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ. ಈಗ ಫಾರ್ಮರ್ ಕನ್ಸೆಂಟು ಆದಮೇಲೆ ನೀವು KYCನ ಮಾಡಬೇಕು. ಸೇಮ್ ಮಾಡಿಫಿಕೇಷನಿಗೆ ಬನ್ನಿ. ಇಲ್ಲಿ KYC ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಧಾರ್ ನಂಬರ್ ಹಾಕಿ
ಒ ಟಿ ಪಿ ಸೆಂಡ್ ಮಾಡಿ. ಒ ಟಿ ಪಿ ಬರುತ್ತೆ, ಒ ಟಿ ಪಿನ ಎಂಟರ್ ಮಾಡಿ. ಸಬ್ಮಿಟ್ ಕೊಡಿ. ಈಗ KYC ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ಇಷ್ಟು ಪ್ರೊಸೀಜರ್ನ ನೀವು ಫಾಲೋ ಮಾಡಲೇಬೇಕು. ನೀವು ಬರೀ KYC ಮಾಡಿದರೆ ಫ್ರೂಟ್ಸ್ ಐ ಡಿ ಅಪ್ಡೇಟ್ ಆಗೋದಿಲ್ಲ. ದಯವಿಟ್ಟು ಫಾರ್ಮರ್ ಕನ್ಸೆಂಟ್ನ ಮೊದಲು ಮಾಡಿ, ಆಮೇಲೆ KYCನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಯ್ಸಳ ಟೆಕ್ ಕನ್ನಡ.